ಕೇರಳದ ತ್ರಿಶೂರ್ಗೆ ಸೇರಿದ ನೀತು ಅನ್ನೋ ಈಕೆ 2 ವರ್ಷದ ಮಗುವಾಗಿದ್ದಾಗಲೇ ಇವಳ ತಾಯಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ಲು. ಇದರಿಂದ ತಾಯಿಯ ಪ್ರೀತಿ ಏನು ಅನ್ನೋದು ಈಕೆಗೆ ಗೊತ್ತಿರಲಿಲ್ಲ. ತಂದೆ ಕೂಡ ಬೇರೆ ಮದುವೆಯಾಗಿ ನೀತುನ ದೂರವಿಟ್ಟಿದ್ದ. ಇದರಿಂದ ಅಜ್ಜಿ ತಾತ ಇವಳನ್ನ ಬೆಳೆಸಿದ್ರು. ಚಿಕ್ಕ ವಯಸ್ಸಿನಿಂದ ತಂದೆ ತಾಯಿ ಪ್ರೀತಿಯನ್ನೇ ಕಾಣದೆ ಬೆಳೆದಿದ್ದ ನೀತು ಓದೋದ್ರಲ್ಲಿ ತುಂಬಾ ಚುರುಕಿದ್ಲು. ಇದರಿಂದ ಇವಳಿಗೆ ಏನೇ ಬೇಕು ಅಂದ್ರೂ ಇವಳ ಸೋದರ ಮಾವ ತೆಗೆದುಕೊಡ್ತಿದ್ದ. ಅವಳಿಗಾಗಿ ಲಕ್ಷ ಲಕ್ಷ ಖರ್ಚು ಮಾಡಿ ಓದಿಸ್ತಿದ್ದ. ನೀತು ಸೋದರ ಮಾವನಿಗೆ ಮೆಡಿಕಲ್ ಎಕ್ವಿಪ್ಮೆಂಟ್ ರಿಪೇರಿ ಮಾಡೋ ಅಂಗಡಿ ಇತ್ತು. ತನ್ನ ಸೋದರ ಮಾವ ಯಾವಾಗ್ಲೂ ಬ್ಯುಸಿಯಾಗಿರ್ತಿದ್ದ. ನೀತು ಅಜ್ಜಿಗೆ ವಯಸ್ಸಾಗಿತ್ತು, ನಡೆಯೋ ಶಕ್ತಿ ಕೂಡ ಕಡಿಮೆಯಾಗಿತ್ತು. ಆದ್ರೂ ಮೊಮ್ಮಗಳನ್ನ ಒಳ್ಳೆ ಮನೆಗೆ ಕೊಟ್ಟು ಮದುವೆ ಮಾಡಿ ನಂತರ ನೆಮ್ಮದಿಯಿಂದ ಕಣ್ಣು ಮುಚ್ಚಬೇಕು ಅನ್ನೋದು ನೀತು ಅಜ್ಜಿಯ ಆಸೆಯಾಗಿತ್ತು. ಇತ್ತ ಬಿಟೆಕ್ ಫೈನಲ್ ಇಯರ್ ಓದ್ತಿದ್ದ ನೀತುಗೆ ಫೇಸ್ಬುಕ್ ಮೂಲಕ ನಿತೀಶ್ ಅನ್ನೋ 27 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬ ಪರಿಚಯವಾಗಿದ್ದ. ಚೆನ್ನಾಗಿ ಸಂಪಾದನೆ ಮಾಡ್ತಾ ಒಳ್ಳೆ ಜೀವನವನ್ನೇ ನಡೆಸ್ತಿದ್ದ. ಇವರ ಫೇಸ್ಬುಕ್ ಪರಿಚಯ ದಿನ ಕಳೆದಂತೆ ಪ್ರೀತಿಗೆ ತಿರುಗಿತ್ತು. ನಿತೀಶ್ ಮೊದಲಿಗೆ ನೀತುಗೆ ಪ್ರಪೋಸ್ ಮಾಡಿದ್ದ. ಇದರಿಂದ ನನಗೆ ಯೋಚನೆ ಮಾಡೋಕೆ ಟೈಮ್ ಬೇಕು ಅಂತ ಕೇಳಿದ್ದ ನೀತು ಮೊದಲ ಭೇಟಿಗೆಲ್ಲ ನಿತೀಶ್ ಲವ್ಗೆ ಓಕೆ ಅಂದಿದ್ಲು. ನೀತು ನಿತೀಶ್ ಲವ್ಗೆ ಓಕೆ ಅಂತಿದ್ದಂತೆ ಅವನು ಅಮರ ಪ್ರೇಮಿಯಾಗಿ ಬಿಟ್ಟಿದ್ದ. ನಾನು ಸಾಯೋ ತನಕ ನಿನ್ನೆ ಲವ್ ಮಾಡ್ತೀನಿ, ನನ್ನ ಬಿಟ್ಟು ಬೇರೆ ಯಾರಾದ್ರೂ ನಿನ್ನ ಮೇಲೆ ಕಣ್ಣು ಹಾಕಿದ್ರೆ ಅವರ ರಕ್ತ ಹೀರ್ತೀನಿ, ನೀನೇ ನನ್ನ ಜೀವ, ನಿನಗಾಗಿ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ನಿತೀಶ್ ತನ್ನ ಫೇಸ್ಬುಕ್ ಪೇಜ್ ನಲ್ಲಿ ಅವಳಿಗಾಗಿ ಅವನ ಮನಸ್ಸಿನ ಮಾತುಗಳನ್ನ ಪದಗಳ ರೂಪದಲ್ಲಿ ಬರೆದು ವ್ಯಕ್ತಪಡಿಸಿದ್ದ. ನೀತು ಸಹ ಅಷ್ಟೇ ಸೀರಿಯಸ್ ಆಗಿ ಇವನನ್ನ ಇಷ್ಟಪಟ್ಟಿದ್ಲು. 2016ರಿಂದ ಇವರಿಬ್ಬರ ಲವ್ ಸ್ಟೋರಿ ಶುರುವಾಗಿತ್ತು. ನಿತೀಶ್ ಬುಲೆಟ್ ಬೈಕ್ ಹತ್ತಿ ನೀತು ಇವನ ಜೊತೆ ಊರೂರು ಅಲೀತಾ ಕಾಲ ಕಳೀತಿದ್ಲು. ವೀಕೆಂಡ್ ಬಂದ್ರಂತೂ ನಿತೀಶ್ ನೀತು ಭೇಟಿಗಾಗಿ ಹಾತೊರೆಯುತ್ತಿದ್ದ. ಅಲ್ಲದೆ ನೀತುಗೆ ಬೈಕ್ ಓಡಿಸೋದನ್ನ ಸಹ ಕಲಿಸಿದ್ದ. ಇಬ್ರು ಸೇರಿ ಟಿಕ್ ಟಾಕ್ ವಿಡಿಯೋಗಳನ್ನ ಮಾಡ್ತಾ ಫ್ರೆಂಡ್ ಸರ್ಕಲ್ ನಲ್ಲಿ ಫೇಮಸ್ ಆಗಿದ್ರು. ಇವರಿಬ್ಬರ ಪ್ರೀತಿ ವಿಚಾರ ನೀತು ಸೋದರ ಮಾವನಿಗೂ ಗೊತ್ತಾಗಿತ್ತು. ಇದೇ ವಿಚಾರವಾಗಿ ನೀತುನ ಪ್ರಶ್ನಿಸಿದಾಗ ನಿತೇಶ್ನೇ ಮದುವೆಯಾಗ್ತೀನಿ ಅಂತ ಅವಳು ಹಠ ಹಿಡಿದಿದ್ಲು. ಅಲ್ಲದೆ ನಿತೀಶ್ ಸಹ ನೀತು ಜೊತೆಗಿದ್ದ ಫೋಟೋಗಳನ್ನ ತೋರಿಸಿ ನಾನು ಮದುವೆ ಅಂತಾದ್ರೆ ಇವಳನ್ನೇ ಅಂತ ಇವನ ಪೋಷಕರ ಮುಂದೆ ಹೇಳಿದ್ದ. ಇದರಿಂದ ಎರಡೂ ಕುಟುಂಬದ ಕಡೆಯವರು ಇವರ ಮದುವೆಗೆ ಓಕೆ ಅಂದಿದ್ರು. ಇಲ್ಲಿಂದ ಇವರ ಪ್ರೇಮಾಂಕುರ ಇನ್ನಷ್ಟು ಬೌಂಡ್ರಿ ದಾಟಿತ್ತು. ವಿಡಿಯೋಗಳಲ್ಲಿ ಮುತ್ತು ಕೊಡ್ತಾ ಅರೆಬರೆ ರೊಮ್ಯಾನ್ಸ್ ಮಾಡ್ತಾ ರೀಲ್ಸ್ ಮಾಡೋಕೆ ಈ ಜೋಡಿ ಶುರು ಮಾಡಿತ್ತು. ಹೇಗಿದ್ರು ಮದುವೆಯಾಗೋ ಜೋಡಿ ಅಂತ ಇವರ ಬಗ್ಗೆ ಯಾರು ಕೇಳೋದಕ್ಕೆ ಹೋಗಿರ್ಲಿಲ್ಲ. ನೀತು ಅಜ್ಜಿ ಮತ್ತು ಸೋದರ ಮಾವ ಕೂಡ ನೀತುಳನ್ನ ಪ್ರೀತಿಸಿದ ಹುಡುಗನಿಗೆ ಕೊಟ್ಟು ಮದುವೆ ಮಾಡೋದಾಗಿ ಬಂಧುಗಳ ಹತ್ರ ಹೇಳ್ಕೊಂಡು ಬಂದಿದ್ರು. ಅಂದಿನಿಂದ ನಿತೀಶ್ ನೀತು ಮನೆಗೆ ಡೈರೆಕ್ಟ್ ಆಗಿ ಬರೋಕೆ ಶುರು ಮಾಡಿದ್ದ. ಹೀಗೆ ಮನೆಗೆ ಬರ್ತಿದ್ದ ನಿತೀಶ್ಗೆ ನೀತು ಅಜ್ಜಿ ಪ್ರೀತಿಯಿಂದ ಅಡಿಗೆ ಮಾಡಿ ಬಡಿಸ್ತಿದ್ಲು. ನೀತು ಅಜ್ಜಿ ಮನೆ ಹಾಗೂ ಸೋದರ ಮಾವನ ಮನೆ ಮಧ್ಯೆ ಒಂದು ಗೋಡೆ ಇತ್ತು. ಅಲ್ಲಿ ಗಾಡಿ ನಿಲ್ಲಿಸಿ ಗೋಡೆ ಹಾರಿ ಬರ್ತಿದ್ದ ನಿತೀಶ್ ನೇರವಾಗಿ ನೀತು ರೂಮ್ಗೆ ಹೋಗಿ ಅವಳ ಜೊತೆ ಏಕಾಂತವಾಗಿ ಕಾಲ ಕಳೀತಿದ್ದ. ಕಾಲೇಜು ಮುಗಿದ ನಂತರವೂ ನಿತೀಶ್ ನೀತು ಇಬ್ರು ಹೊರಗೆ ಸುತ್ತಾಡ್ತಾ ದಿನಗಳನ್ನ ಎಂಜಾಯ್ ಮಾಡ್ತಿದ್ರು. ಕೊನೆಗೆ ಮದುವೆಗೆ ನಿತೀಶ್ ರೆಡಿಯಾಗಿದ್ದ. ನೀತು ಸಹ ಫೈನಲ್ ಇಯರ್ ಎಕ್ಸಾಮ್ ಬರೆದು ಮದುವೆಯಾಗಬೇಕು ಅಂತ ಅನ್ಕೊಂಡಿದ್ಲು. ಆದ್ರೆ ಇಲ್ಲೇ ಇವರಿಬ್ಬರ ಜೀವನ ದಾರಿ ತಪ್ಪಿತ್ತು. ಒಬ್ಬರನ್ನೊಬ್ರು ತುಂಬಾನೇ ಇಷ್ಟಪಡ್ತಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ನೀತು ಮಾಡಿದ ಕೆಲಸದಿಂದ ಈ ಕಥೆಯಲ್ಲಿ ದೊಡ್ಡ ದುರಂತವೇ ನಡೆದು ಹೋಗಿತ್ತು. ನಿತೀಶ್ ಮಾಡ್ತಿದ್ದ ಮೆಸೇಜ್ಗಳಿಗೆ ನೀತು ಲೇಟ್ ಆಗಿ ರಿಪ್ಲೈ ಮಾಡೋಕೆ ಶುರು ಮಾಡಿದ್ಲು. ಇದರಿಂದ ನಿತೀಶ್ ನೀತು ಮೇಲೆ ಕೋಪ ಮಾಡ್ಕೊಂಡಿದ್ದ. ನೀತು ಸಹ ಲೇಟ್ ಆಗಿ ನಿತೀಶ್ಗೆ ರಿಪ್ಲೈ ಕೊಡೋಕೆ ಶುರು ಮಾಡಿದ್ಲು. ಅವನೇನಾದ್ರೂ ಕೇಳಿದ್ರೆ ಎಕ್ಸಾಮ್ ಇದೆ ಓದ್ಕೊಳ್ಬೇಕು ಅಂತ ಹೇಳ್ತಿದ್ಲು. ಇದರಿಂದ ನಿತೀಶ್ ಕೂಡ ಸುಮ್ಮನಾಗ್ತಿದ್ದ. ಆದ್ರೆ ಎಷ್ಟೇ ಎಕ್ಸಾಮ್ ಇದ್ರೂ ಒಂದು ಸಲವಾದ್ರೂ ಮೆಸೇಜ್ ಅಥವಾ ಕಾಲ್ ಮಾಡ್ಬೇಕಲ್ವಾ ಅಂತ ನಿತೀಶ್ ಯೋಚಿಸಿದ್ದ. ಅಲ್ಲದೆ ಅರ್ಧ ರಾತ್ರಿವರೆಗೂ ಚಾಟಿಂಗ್ ನಲ್ಲೇ ಮುಳುಗಿ ವೀಕೆಂಡ್ ನಲ್ಲಿ ಪಾರ್ಟಿಗಳಲ್ಲಿ ತೇಲ್ತಿದ್ದವಳು ಬರಬರ್ತಾ ಮೊದಲಿನಂತೆ ಮೆಸೇಜ್ ಹಾಗೂ ಕಾಲ್ ಮಾಡೋದು ನಿಲ್ಲಿಸಿದ್ಲು. ಇದರಿಂದ ನೀತು ನನ್ನ ಲವ್ ಮಾಡ್ತಾ ಇಲ್ಲ ಅಂತ ನಿತೀಶ್ಗೆ ಅನುಮಾನ ಶುರುವಾಗಿತ್ತು. ಮೊದಲೆಲ್ಲ ತಾನು ಎಲ್ಲೇ ಹೋದ್ರೂ ತನ್ನನ್ನ ಬೆಂಬಿಡದೆ ಹಿಂದೆ ಬರ್ತಿದ್ದ ನೀತು ಈಗೀಗ ಮೆಸೇಜ್ ಹಾಗೂ ಕಾಲ್ಗಳಿಗೂ ರಿಪ್ಲೈ ಮಾಡ್ತಿಲ್ಲ. ನೀತು ನನ್ನ ಅವಾಯ್ಡ್ ಮಾಡ್ತಾ ಇದ್ದಾಳೆ ಅಂತ ನಿತೀಶ್ ತನ್ನ ಪ್ರೇಯಸಿಯ ಮೇಲೆ ಕೋಪಗೊಂಡು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ. ಅಲ್ಲದೆ ನೀತು ಮತ್ತೊಬ್ಬನನ್ನ ಲವ್ ಮಾಡ್ತಾ ಇದ್ದಾಳೇನೋ ಅನ್ನೋ ಅನುಮಾನವನ್ನ ಬೆಳೆಸಿಕೊಂಡಿದ್ದ. ಈ ಆಲೋಚನೆಯೇ ಇವನಿಗೆ ಹುಚ್ಚು ಹಿಡಿಯುವಂತೆ ಮಾಡಿತ್ತು. ಇದೇ ವಿಚಾರಕ್ಕೆ ಅವಳ ಜೊತೆಗೆ ಜಗಳ ಕೂಡ ಮಾಡಿದ್ದ. ಆದ್ರೆ ನೀತು ಮಾತ್ರ ನೀನು ಅಂದುಕೊಂಡಂತೆ ಏನೂ ಇಲ್ಲ, ನೀನು ನನ್ನ ಮೇಲೆ ಸುಮ್ನೆ ಅನುಮಾನ ಪಡ್ತಾ ಇದೀಯಾ, ನೀನಿಲ್ಲದಿದ್ರೆ ನಾನು ಕೂಡ ಬದುಕೋದಿಲ್ಲ ಅಂತ ನೀತು ನಿತೀಶ್ಗೆ ಹೇಳಿದ್ಲು. ಆದ್ರೆ ಅವಳ ಮಾತಿಗೂ ನಡವಳಿಕೆಗೂ ಒಂದಕ್ಕೊಂದು ಸಂಬಂಧವಿರ್ಲಿಲ್ಲ. ಇದರಿಂದಲೇ ಬೇಗ ಮದುವೆಯಾಗದಿದ್ರೆ ನನ್ನ ಬಿಟ್ಟು ಹೋಗ್ತಾಳೆ ಅನ್ನೋ ಭಯ ಕಾಡೋಕೆ ಶುರುವಾಗಿತ್ತು. ಆಗ್ಲೇ ನೀತು ಹತ್ರ ಇಬ್ಬರಿಗೂ ವಯಸ್ಸು ಹೆಚ್ಚಾಗ್ತಿದೆ, ಬೇಗ ಮದುವೆ ಮಾಡ್ಕೊಳ್ಳೋಣ ಅಂತ ನಿತೀಶ್ ಹೇಳಿದ್ದ. ಅದಕ್ಕೆ ನೀತು ಸರಿಯಾಗಿ ರೆಸ್ಪಾನ್ಸ್ ಮಾಡದೆ ಮೊದಲು ಎಕ್ಸಾಮ್ ಮುಗಿಲಿ ಆಮೇಲೆ
ಆಮೇಲೆ ಮದುವೆ ಬಗ್ಗೆ ಯೋಚಿಸ್ತೀನಿ ಅಂತ ಹೇಳಿದ್ಲು. ಈ ಮಾತನ್ನ ನಿತೀಶ್ ಕೈಯಲ್ಲಿ ಜೀರ್ಣಿಸಿಕೊಳ್ಳೋಕೆ ಆಗಿರ್ಲಿಲ್ಲ. ಆಗ್ಲೇ ನಿತೀಶ್ ನನಗೆ ನಿಜ ಹೇಳು, ನೀನು ನನ್ನ ಲವ್ ಮಾಡ್ತಾ ಇದೀಯಾ, ಮಾಡ್ತಿದ್ರೆ ಬೇಗ ಮದುವೆಯಾಗೋಣ ಅಂತೆಲ್ಲ ಕೇಳಿದ್ದ. ಆದ್ರೂ ನೀತು ನಿತೀಶ್ ಮಾತನ್ನ ಲೈಟ್ ಆಗಿ ತಗೊಂಡಿದ್ಲು. ಏನೇ ಕೇಳಿದ್ರು ಮೊದಲು ಎಕ್ಸಾಮ್ ಮುಗಿಲಿ ಆಮೇಲೆ ನೋಡೋಣ ಅಂತ ಹೇಳ್ತಿದ್ಲು. ಇದರಿಂದ ನಿತೀಶ್ ನೀತು ಮೇಲೆ ಇನ್ನಷ್ಟು ಅನುಮಾನವನ್ನ ಬೆಳೆಸಿಕೊಂಡಿದ್ದ. ನೀತುನೇ ನಾನು ಮದುವೆಯಾಗೋದು ಅಂತ ಇವನ ಸ್ನೇಹಿತರು ಹಾಗೂ ಬಂಧುಗಳಿಗೆಲ್ಲ ನಿತೀಶ್ ಹೇಳ್ಕೊಂಡು ಬಂದಿದ್ದ. ಒಂದು ವೇಳೆ ನೀತು ನನ್ನಿಂದ ದೂರವಾದ್ರೆ ಅದನ್ನ ನನ್ನ ಕೈಯಲ್ಲಿ ಸಹಿಸಿಕೊಳ್ಳೋಕೆ ಆಗೋದಿಲ್ಲ. ಅವಳು ಬೇರೆ ಯಾರನ್ನಾದ್ರೂ ಲವ್ ಮಾಡಿದ್ರು ಅದನ್ನ ನನ್ನ ಕೈಲಿ ತಡ್ಕೊಳ್ಳೋಕೆ ಆಗೋದಿಲ್ಲ. ಅಂತಹ ಜೀವನವೇ ನನಗೆ ಬೇಡ. ಒಂದು ವೇಳೆ ನೀತು ಹಾಗೇನಾದ್ರೂ ಮಾಡಿದ್ರೆ ಅವಳನ್ನ ಕೊಂದು ನಾನು ಸಹ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ನಿತೀಶ್ ನಿರ್ಧರಿಸಿದ್ದ. ಇದಕ್ಕಾಗಿನೇ ಒಂದು ಕತ್ತಿಯನ್ನ ಖರೀದಿಸಿದ್ದ. ಜೊತೆಗೆ 1 ಲೀಟರ್ ಪೆಟ್ರೋಲ್ ಹಾಗೂ ವಿಷದ ಬಾಟಲ್ನ ಸಹ ಖರೀದಿಸಿ ಅವನ ಗಾಡಿಯಲ್ಲಿ ಇಟ್ಕೊಂಡಿದ್ದ. 2020 ಏಪ್ರಿಲ್ 4 ಬೆಳಗ್ಗೆ ಎಂದಿನಂತೆ ನೀತು ಮನೆ ಹಿಂಬದಿಯಿಂದ ಬಂದು ತನ್ನ ಬೈಕ್ನ ನಿಲ್ಲಿಸಿ ಗೋಡೆ ಹಾರಿ ನಿತೀಶ್ ನೀತು ರೂಮ್ಗೆ ಬಂದಿದ್ದ. ಅಂದು ಇಬ್ರು ಸೇರಿ ಸ್ವಲ್ಪ ಹೊತ್ತು ಮಾತನಾಡಿದ್ರು. ಆಗ್ಲೂ ಸಹ ನಿತೀಶ್ ನೀನು ಬೇರೆ ಯಾರನ್ನಾದ್ರೂ ಲವ್ ಮಾಡ್ತಾ ಇದೀಯಾ ಅಂತ ಕೇಳಿದ್ದ. ಆದ್ರೆ ನೀತು ಪ್ರಮಾಣ ಮಾಡಿ ಹೇಳ್ತೀನಿ, ನಿನ್ನ ಬಿಟ್ರೆ ಬೇರೆ ಯಾರನ್ನು ನಾನು ಲವ್ ಮಾಡ್ತಿಲ್ಲ, ನಾವಿಬ್ರು ಆದಷ್ಟು ಬೇಗ ಮದುವೆಯಾಗೋಣ ಅಂತ ಹೇಳಿದ್ಲು. ಇದರಿಂದ ನಿತೀಶ್ಗೆ ಸ್ವಲ್ಪ ಸಮಾಧಾನವಾಗಿತ್ತು. ಆಫೀಸ್ಗೆ ಲೇಟ್ ಆಗುತ್ತೆ ಅಂತ ನಿತೀಶ್ ಗೋಡೆ ಧುಮುಕೋಕೆ ಬಂದಿದ್ದ. ಆಗ್ಲೇ ನೀತು ಅಜ್ಜಿ ಪಕ್ಕದ ಮನೆಯವರ ಹತ್ರ ನಿಂತು ಮಾತನಾಡ್ತಿದ್ಲು. ಬೆಳ್ಳಂಬೆಳಗ್ಗೆ ಗೋಡೆ ಹಾರೋದನ್ನ ನೋಡಿದ್ರೆ ತಪ್ಪಾಗಿ ತಿಳ್ಕೋತಾರೆ ಅಂತ ನಿತೀಶ್ ಸ್ವಲ್ಪ ಹೊತ್ತು ನಿಂತು ರೂಮ್ ಬಾಗಿಲ ಹಿಂದೆನೆ ಕಾದು ಕೂತಿದ್ದ. ಅವರು ಹೋದ್ಮೇಲೆ ಹೋಗೋಣ ಅನ್ಕೊಂಡು ಮತ್ತೆ ನೀತು ರೂಮ್ ಒಳಗೆ ಬಂದಿದ್ದ. ಅಷ್ಟರಲ್ಲಾಗ್ಲೇ ನೀತು ಸ್ನಾನ ಮಾಡೋಕೆ ಹೋಗಿದ್ಲು. ಅದೇ ಟೈಮಲ್ಲಿ ನೀತು ಫೋನ್ ಚೆಕ್ ಮಾಡಿದ್ದ ನಿತೀಶ್ ಎದೆ ಹೊಡೆದು ಹೋಗಿತ್ತು. ಯಾಕಂದ್ರೆ ನೀತು ಬೇರೊಬ್ಬನ ಜೊತೆ ರೊಮ್ಯಾಂಟಿಕ್ ಆಗಿ ಚಾಟ್ ಮಾಡಿದ್ದ ವಾಟ್ಸ್ಆಪ್ ಮೆಸೇಜ್ ಗಳನ್ನ ನೋಡಿ ನಿತೀಶ್ ನಿಂತಲ್ಲೇ ನೀರಾಗಿ ಹೋಗಿದ್ದ. 1 ನಿಮಿಷದ ಹಿಂದಷ್ಟೇ ನೀತು ಹೇಳಿದ್ದ ಸುಳ್ಳನ್ನ ಇವನ ಕೈಯಲ್ಲಿ ಅರಗಿಸಿಕೊಳ್ಳೋದಕ್ಕೆ ಆಗದೆ ಒದ್ದಾಡಿ ಹೋಗಿದ್ದ. ಹೊರಗೆ ಬಂದು ನೋಡಿದ್ರೆ ನೀತು ಅಜ್ಜಿ ಇರ್ಲಿಲ್ಲ. ಆಗ ತನ್ನ ಬೈಕ್ನಲ್ಲಿ ಇಟ್ಟಿದ್ದ ಪೆಟ್ರೋಲ್ ಬಾಟಲ್ ಮತ್ತು ಕತ್ತಿಯನ್ನ ತಗೊಂಡು ಬಂದವನು ಮತ್ತೆ ನೀತು ರೂಮ್ಗೆ ಬಂದಿದ್ದ. ಅವಳು ಸ್ನಾನ ಮಾಡಿ ಹೊರಗೆ ಬರ್ತಿದ್ದಂತೆ ಮತ್ತೆ ಬಾತ್ರೂಮ್ಗೆ ಎಳ್ಕೊಂಡು ಹೋಗಿ ಕತ್ತಿಯಿಂದ ಇವಳ ಕುತ್ತಿಗೆಯನ್ನ ಸೀಳಿ ಬಿಟ್ಟಿದ್ದ. ಇದರಿಂದ ನೀತು ಜೋರಾಗಿ ಕಿರುಚಿದ್ಲು. ಆಗ ತಕ್ಷಣ ಪೆಟ್ರೋಲ್ ಸುರಿದ ನಿತೀಶ್ ಬೆಂಕಿ ಹಚ್ಚಿ ಬಿಟ್ಟಿದ್ದ. ಇದರಿಂದ ನೀತು ಇನ್ನಷ್ಟು ಜೋರಾಗಿ ಕಿರುಚಾಡಿ ಒದ್ದಾಡಿದ್ಲು. ನೀತು ಆರ್ತನಾದ ಕೇಳಿ ಅಕ್ಕಪಕ್ಕದ ಮನೆಯವರು ಓಡಿ ಬಂದಿದ್ರು. ಆಗ ಗೋಡೆ ಹಾರಿ ಓಡಿ ಹೋಗ್ತಿದ್ದ ನಿತೀಶ್ನ ಹಿಡಿದಿದ್ರು. ಇತ್ತ ನೀತು ಬೆಂಕಿಯಿಂದ ಬೆಂದು ಹೋಗಿದ್ಲು. ಆಗ ತಕ್ಷಣವೇ ಇವಳನ್ನ ಆಸ್ಪತ್ರೆಗೆ ಸೇರಿಸಿದ್ರು. ಯಾವುದೇ ಪ್ರಯೋಜನವಾಗದೆ ಹೋಯ್ತು. ಸ್ಥಳೀಯರು ನಿತೀಶ್ನ ಪೊಲೀಸರಿಗೆ ಒಪ್ಪಿಸಿದ್ರು. ಅವನು ಗೋಡೆ ಹಾರಿ ಓಡಿ ಹೋಗಿ ತನ್ನ ಬೈಕ್ನಲ್ಲಿದ್ದ ವಿಷವನ್ನ ಕುಡಿದು ತಾನು ಪ್ರಾಣಹರಣ ಮಾಡ್ಕೊಳ್ಬೇಕು ಅನ್ನೋದು ಇವನ ಉದ್ದೇಶವಾಗಿತ್ತು. ಆದರೆ ಅದೇ ಟೈಮ್ಗೆ ಸ್ಥಳೀಯರು ಇವನನ್ನ ಹಿಡಿದಿದ್ದಕ್ಕೆ ಪ್ರಾಣಹರಣದ ಯತ್ನ ವಿಫಲವಾಗಿತ್ತು. ಇದರಿಂದ ಈ ಕೇಸ್ ಕೇರಳದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು. ಮೊದಲಿಗೆ ಜನ ನಿತೀಶ್ ಲವ್ನ ನೀತು ರಿಜೆಕ್ಟ್ ಮಾಡಿದ್ದಕ್ಕೆ ಅವನು ನೀತುನ ಕೊಂದಿದ್ದಾನೆ ಅಂತಾನೆ ಅನ್ಕೊಂಡಿದ್ರು. ಆದ್ರೆ ಮೀಡಿಯಾಗಳಲ್ಲಿ ಇವರ ಲವ್ ಸ್ಟೋರಿ ಬಹಿರಂಗವಾಗ್ತಿದ್ದಂತೆ ಎಲ್ರಿಗೂ ವಾಸ್ತವ ಅರ್ಥವಾಗಿತ್ತು. ಟಿಕ್ಟಾಕ್ ವಿಡಿಯೋಗಳನ್ನು ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಈ ಜೋಡಿ ಆಗಿನ ಕಾಲಕ್ಕೆ ವೈರಲ್ ಆಗಿತ್ತು. ಕೊನೆಗೆ ನೀತು ಸತ 3 ದಿನಗಳ ನಂತರ ಸತ್ಯ ಏನು ಅನ್ನೋದು ಎಲ್ಲರಿಗೂ ಗೊತ್ತಾಗಿತ್ತು. ನನ್ನ ಬಿಟ್ಟು ಬೇರೆ ವ್ಯಕ್ತಿಯ ಜೊತೆ ನೀತು ಸಲುಗೆಯಿಂದ ಇರೋದನ್ನ ಸಹಿಸೋಕೆ ಆಗದೆ ಅವಳನ್ನ ಕೊಲೆ ಮಾಡಿದ್ದಾಗಿ ನಿತೀಶ್ ಪೊಲೀಸರ ಹತ್ರ ಸತ್ಯವನ್ನ ಒಪ್ಕೊಂಡಿದ್ದ. ನಿತೀಶ್ ಯಾವಾಗ್ಲೂ ಕೂಲಾಗಿ ಎಲ್ಲರೊಂದಿಗೂ ನಗ್ನಗ್ತಾ ಮಾತನಾಡಿಕೊಂಡಿದ್ದ. ಇವನಿಗೆ ಕೋಪ ಬರೋದೆ ಅಪರೂಪವಾಗಿತ್ತು. ಕೊನೆಗೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ನಿತೀಶ್ ಮನಸ್ಸು ಛಿದ್ರವಾಗಿತ್ತು. ನೀತು ಮಾಡಿದ ಮೆಸೇಜ್ಗಳನ್ನು ನೋಡಿ ಸಹಿಸೋಕೆ ಆಗದೆ ಅವಳ ಕತ್ತು ಸೀಳಿ ಬೆಂಕಿ ಹಚ್ಚಿ ಕೊಂದಿದ್ದ. ಇವನೇ ಕೊಲೆ ಮಾಡಿರೋದಾಗಿ ಎಲ್ಲರಿಗೂ ಗೊತ್ತಿದ್ರಿಂದ ಈ ಕೇಸಲ್ಲಿ ಸಾಕ್ಷ್ಯಾಧಾರಗಳು ಬಲವಾಗಿದ್ವು. ಇದರಿಂದ ತ್ರಿಶೂರ್ ಜಿಲ್ಲಾ ಕೋರ್ಟ್ ಇವನಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿತ್ತು. ಸದ್ಯ ನಿತೀಶ್ ಜೈಲಿನಲ್ಲೇ ಕೊಳಿತಾ ಇದ್ದು ಇವನು ಮಾಡಿದ ತಪ್ಪಿಗೆ ಜೀವನ ಪೂರ್ತಿ ಇವನಿಗೆ ಜೈಲೇ ಗತಿಯಾಗಿದೆ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.